ಮೂಗುತ್ತಿನ ತಗೊಂಡ್ ಬನ್ನಿ ಅಂತ ಹೇಳೋಕೆ ಮರ್ತೋದ್ರಿ ನೀವು. ಮೊದಲನೇ ಹಂತ ಯಾವುದೇ ಅಡೆತಡೆ ಇಲ್ದೇನೆ ಮುಗಿದ ನಂತರವೇ ಮೂಗುತಿಯನ್ನ ಇಲ್ಲಿಗೆ ತರಬೇಕು. ಬೆಂಕಿ ಹತ್ಕೋತಿದೆ. ಹೋಮ ಶುರು ಮಾಡಿದ್ರೆ ಫೈರ್ ಬರ್ದೆ ನನ್ನ ಟೈರ್ ಬರುತ್ತಾ? ಈ ಬೆಂಕಿ ಅಲ್ಲ, ಆ ಬೆಂಕಿ. ಸುಜಾತ ಅತ್ತೆ ಅಂದ್ರೆ ಫ್ಲವರ್ ಅನ್ಕೊಂಡ್ರಾ? ಫೈರು ತಗ್ಗೋದೇ ಇಲ್ಲ. ಅಷ್ಟಕ್ಕೂ ನಿನಗೆ ಮಾತು ಉಳಿಸ್ಕೊಂಡು ಗೊತ್ತಿಲ್ವಾ? ನೀನ್ ಕರೀದಿರೋ ಕಾರ್ಯಕ್ರಮಕ್ಕೆ ಯಾಕೆ ಬಂದೆ? ನಿನ್ ತಾಯಿ ಜೊತೆ ಮಾತಾಡ್ತಿದ್ದೀನಿ ನಾನು. ನನ್ನ ಮಗಳು ಕೇಳಿದ ಪ್ರಶ್ನೆನೇ ನಾನು ಕೇಳ್ತಾ ಇದ್ದೀನಿ. ನನ್ನ ತಂಗಿ ಮನೇಲಿ ನಡೆಯೋ ಫಂಕ್ಷನ್ಗೆ ನನ್ನನ್ನು ಕರೆಯೋ ಅಗತ್ಯ ಇಲ್ಲ. ನನ್ನ ಮನೇಲಿ ನಡೆಯೋ ಕಾರ್ಯಕ್ರಮಕ್ಕೆ ಬರೋದಕ್ಕೆ ನನ್ನ ಅನುಮತಿ ಬೇಕೇ ಬೇಕು. ನಿಮ್ ತಂಗಿಯಿಂದ ನಿಲ್ಸಕ್ಕಾಗಲ್ಲ ಅಂತ ನಿಮ್ ಸಹಾಯನ ಕೇಳಿದ್ಲಾ? ಅವಳ ಬಾಯಿನ ನೀವು ಮುಚ್ಚಬಹುದೇನೋ, ಆದ್ರೆ ನನ್ನ ಬಾಯಿ ಮುಚ್ಚಕ್ಕಾಗಲ್ಲ. ನಿನ್ ಜಾತಕ ಇರೋ ಮೊಮ್ಮಗಳು ಅಕ್ಷಯಗೆ ಅಲ್ವಾ ನೀನ್ ಎಲ್ಲ ಕೊಡ್ತೀನಿ ಅಂದಿದ್ದು. ಮತ್ತೆ ಏನಾಗಿದೆ ನಿನಗೆ ಈ ತರ ಮಾಡೋದಕ್ಕೆ? ನಿನಗದು ಅನವಶ್ಯಕ. ನಿನ್ ಮಗಳಿಗೆ ಇಂಥ ಅನ್ಯಾಯ ಆಗ್ತಾ ಇದ್ರೆ ನೀನ್ ಮೌನವಾಗಿ ಹೇಗಿದೆಯಾ ಶ್ರೀಕರ್? ಅಮ್ಮನ ನಿರ್ಧಾರಕ್ಕೆ ನನ್ನ ಒಪ್ಪಿಗೆ ಇದೆ. ತಡಿಬೇಕು ಅಂತ ಯಾರು ಪ್ರಯತ್ನಿಸಿದ್ರು ಪ್ರಶ್ನಿಸಿದ್ರು ಅವಾಗ ಸರಿ ಇರಲ್ಲ. ನೀನೇನಾ ಹೀಗ್ ಮಾತಾಡ್ತಿರೋದು? ಹೌದು, ನಾನೇ. ಅವನಿ, ನನ್ನ ಭಾವನೆ ನನ್ನ ಫಲ ಅನ್ಕೊಂಡಿದ್ದೆ. ಏನ್ ನಡೀತೋ ಗೊತ್ತಿಲ್ಲ. ನನಗ್ ಜೊತೆಯಾಗಿರ್ತೇನೆ ಹೀಗ್ ಮಾತಾಡ್ತಾ ಇದ್ದಾನೆ. ಕಣ್ಮುಂದೆನೆ ಮಗಳಿಗೆ ಅನ್ಯಾಯ ನಡೀತಾ ಇದ್ರೆ ಮೌನವಾಗಿ ನೋಡ್ತಾ ನಿಂತಿದ್ದಾನೆ. ಪ್ರಶ್ನಿಸ್ಬೇಕಾದವ್ರೆ ತಲೆ ಕೆಡಿಸ್ಕೊಳ್ತಾ ಇದ್ದಾಗ ಇನ್ನೇನ್ ಮಾಡೋಕ್ಕಾಗತ್ತೆ? ದೊಡ್ಡಮ್ಮ, ನಡೀತಿರೋದು ಅಮ್ಮನವ್ರ ದೃಷ್ಟಿಲಿ ಒಳ್ಳೇದಾಗಿದ್ರೆ ಯಾರೂ ತಡೆಯೋಕ್ಕಾಗಲ್ಲ, ಕೆಟ್ಟದಾಗಿದ್ರೆ ಯಾರೂ ಮುಂದುವರ್ಸೋಕ್ಕಾಗಲ್ಲ. ನಾನು ಕೂಡ ಅದನ್ನೇ ಅನ್ಕೋತಿದ್ದೀನಮ್ಮ. ಅದಕ್ಕೆ ನೀನಿಲ್ಲೇನು ಗಲಾಟೆ ಮಾಡದೆ ಸುಮ್ಮನಿರಮ್ಮ. ಬಂದ್ವಾ ನೋಡಿದ್ವಾ ಹೋದ್ವಾ ಅಂದಂಗಿರಮ್ಮ. ಅಕ್ಕ, ಏನ್ ನಡೆಯತ್ತೋ ನೋಡೋಣ. ಅಮ್ಮನವ್ರ ಕೃಪಾ ಕಟಾಕ್ಷೆ ಖಂಡಿತವಾಗ್ಲೂ ಅಕ್ಷಯ ಮೇಲೆ ಇರುತ್ತೆ. ಈ ಕಾರ್ಯಕ್ರಮ ಪೂರ್ತಿ ಆಗೋದ್ರೊಳಗೆ ಏನೋ ಒಂದು ಅದ್ಭುತ ಕೂಡ ನಡೆಯುತ್ತೆ, ನೋಡ್ತಾ ಇರಿ. ಅಮ್ಮ, ನೀವು ಹೋಗಿ ಮೂಗುತಿನ ತಗೊಂಡು ಬನ್ನಿ. ಯಾಗದಲ್ಲಿ ಇಡಬೇಕಾಗಿರೋ ಸಮಯ ಬಂದಿದೆ. ಸರಿ ಸಿದ್ಧಾಂತಿಗಳೇ.
ನಿನ್ನ ವರಪ್ರಸಾದವಾಗಿರೋ ಈ ಕಾಣಿಕೆ ನನ್ನ ನಂತರ ದೊಡ್ಡ ಸೊಸೆಗೆ ಸೇರುತ್ತೆ ಅನ್ಕೊಂಡಿದ್ದೆ. ಲಾವಣ್ಯಗೆ ಆ ಅದೃಷ್ಟ ಸಿಗಲಿಲ್ಲ. ಆಮೇಲೆ ನಿಹಾರಿಕಾಗೂ ಅವನಿಗೂ ಕೂಡ ಸಿಗ್ಲಿಲ್ಲ. ಅಕ್ಷಯ ಹತ್ರಕ್ಕೆ ಯಾವುದೇ ಪರಿಸ್ಥಿತಿಲೂ ಸೇರುತ್ತೆ ಅನ್ಕೊಂಡಿದ್ದೆ. ಆದ್ರೆ ಕೊನೆಗೆ ಆ ಅದೃಷ್ಟ ಶೌರ್ಯನ ವರೆಸಿದೆ. ನಾನು ತಗೊಂಡಿರೋ ನಿರ್ಧಾರ ಸರಿಯಾಗಿದೆ ಅಂತ ನೀನು ಭಾವಿಸಿರೋದಕ್ಕೆ ಇಷ್ಟು ದೂರ ತಗೊಂಡು ಬಂದಿದೀಯಾ ಅಂತ ನಾನು ನಂಬಿದ್ದೀನಿ. ಈ ಪ್ರಯತ್ನ ಫಲಿಸ್ಬೇಕು ಅಂತ ವಿಜಯ ಆಗೋ ಥರ ನನಗೆ ಆಶೀರ್ವಾದ ಮಾಡು. ಸುಜಾತ, ಅವನಿ ಅಡ್ಡಿ ಮಾಡದೇ ಇರೋ ಹಾಗೆ ನೋಡ್ಕೊ. ಅಮ್ಮ, ಪೂಜೆ ಮುಗೀತು. ಇನ್ನು ನೀವು ಎದ್ದೇಳಿ. ಅಮ್ಮ, ಮೂಗುತಿಯನ್ನು ತಗೊಳ್ಳಿ. ನಿಮ್ಮಿಂದ ನಿಮ್ಮ ಮೊಮ್ಮಗಳಿಗೆ ಸೇರಬೇಕಾಗಿದೆ. ಅದಕ್ಕೆ ನಿಮ್ಮ ಕೈಯಾರೆ ಹಾಕಿಮ್ಮ. ಆಮೇಲೆ ನಿಮ್ಮ ಮೊಮ್ಮಗಳು ದೇವರ ಮನೆಯೊಳಗೆ ಕಾಲಿಡೋ ಹಾಗೆ ನಾನು ಮಾಡ್ತೀನಿ. ಆಮೇಲೆ ಎಲ್ಲ ಶಕ್ತಿಗಳನ್ನೂ ಸಂಪಾದಿಸ್ಕೋತಾಳೆ. ಅಯ್ಯೋ, ಮೂಗುತಿ ಹೋಮದಲ್ಲಿ ಬಿದ್ದೋಯ್ತು. ಸುಟ್ಟು ಬೂದಿ ಆಗೋ ಥರ ಇದೆ. ಬೂದಿ ಆಯ್ತು ಅಂದ್ರೆ ನಮ್ಮ ಮನೆಗೆ ಅಲ್ದೇನೆ ಹತ್ತೂರ್ಗೂ ಅನಿಷ್ಟ. ಆಗೋಯ್ತು, ಸರ್ವನಾಶ ಆಗೋಯ್ತು. ನನ್ನ ಮಗಳಿಗೆ ಮೂಗುತಿ ಸಿಗ್ತಾ ಇದೆ ಅಂತ ಇಲ್ಲಿ ತುಂಬಾ ಜನರಿಗೆ ಹೊಟ್ಟೆ ಉರಿತಾ ಇದೆ. ಅದಕ್ಕೆ ಅದು ಬೆಂಕಿಗೆ ಬಿದ್ದೋಯ್ತು. ಜನರ ಹೊಟ್ಟೆ ಕಿಚ್ಚಗಾಗಿದ್ದು ನರದೃಷ್ಟಿ ಬಿದ್ದಿದೆ. ಯಾರಾದ್ರೂ ಕೈ ಹಾಕಿ ತೆಗೀರಿ. ನಿಂಗೆ ಶಕ್ತಿ ಬಂದಿರತ್ತೆ, ನೀನೇ ತೆಗಿ. ಅಯ್ಯೋ ಅಯ್ಯಯ್ಯೋ, ಹೀಗೆ ಯಾಕಾಯ್ತು? ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಈ ಥರ ಆಗಿಲ್ವೇ? ತಪ್ಪು ಮಾಡಿದ್ರೆ ಹೀಗೆ ಆಗೋದು.
ನಾನು ಹೋಗಿ ನೀರು ತಗೊಂಡ್ ಬರ್ತೀನಿ. ಅಗತ್ಯ ಇಲ್ಲ ಅಮ್ಮ, ನಾನು ತೆಗಿತೀನಿ. ಹೇಗ್ ತೆಗಿತೀಯಾ? ಅಕ್ಷಯ, ಏನ್ ಮಾಡ್ತಿದ್ಯಾ? ಏನೀ ವಿಚಿತ್ರ? ನೀರೊಳಗಿಂದ ತೆಗೆದಷ್ಟು ಸುಲಭವಾಗಿ ಬೆಂಕಿಯಿಂದ ತೆಗೆದ್ಲು. ಕೈ ಹಾಕಿದ್ರು ಕೂಡ ಸುಡೋದಿಲ್ಲ. ಎಷ್ಟೋ ಯಜ್ಞ ಯಾಗನ ಮಾಡಿಸಿದ್ದೀನಮ್ಮ, ಯಾವತ್ತೂ ಇಂಥ ಅದ್ಭುತವನ್ನ ನಾನು ನೋಡಿಲ್ಲ. ನಾನು ಈ ಮನೆ ಕಾಲಿಟ್ಟಾಗಲೇ ಅಕ್ಷಯ ಕಣ್ಣಲ್ಲಿ ಬೆಂಕಿ ನೋಡಿದೆ. ಹಣೆಯಲ್ಲಿ ಕಾಲಚಕ್ರ ನೋಡಿದೆ. ಆಗಲೇ ಅಂದ್ಕೊಂಡೆ ಕಾರಣ ಜನ್ಮದವಳಾಗಿರ್ತಾಳೆ ಅಂತ. ಈಗ ಆ ನಿದರ್ಶನ ಕಾಣ್ತು. ಈ ಹುಡುಗಿ ಸಾಮಾನ್ಯಳಲ್ಲಮ್ಮ. ಅಮ್ಮನವರ ಕರುಣೆ ಕಟಾಕ್ಷ ಈ ಹುಡುಗಿಗೆ ತುಂಬಾನೇ ಇದೆ. ಇಲ್ಲಿವರೆಗೂ ನೀವು ಈ ಮೊಮ್ಮಗಳಿಗೆ ಕೊಡಬೇಕು ಅಂತ ಅನ್ಕೊಂಡಿದ್ರಿ ಅಲ್ವಾ? ಆ ನಿರ್ಧಾರನೇ ಸರಿಯಮ್ಮ. ಹೇಳ್ದೆ ಅಲ್ವಾ, ಏನೋ ಒಂದು ಅದ್ಭುತ ನಡೆಯುತ್ತೆ ಅಂತ. ಆ ರೀತಿಲೇ ನಡೀತು. ಮೂಗುತಿನ ಶೌರ್ಯ ಸ್ವೀಕರಿಸೋದು ಅಪಶಕುನ ಅಂತ ಆ ಅಮ್ಮ ಅವರು ಭಾವಿಸಿದ್ದಾರೆ. ಅದಕ್ಕೆ ಈ ರೀತಿ ನಡೆಸಿದ್ದು. ಏನಾಗಲ್ಲ ಬಿಡಿ ಸಿದ್ಧಾಂತಿ ಅವರೇ, ಈ ಸಲ ಹೋಮಕ್ಕೆ ಬೀಳ್ದೇ ಇರೋ ಥರ ನೋಡ್ಕೋತೀನಿ. ಆ ದೈವದ ಜೊತೆ ಆಟ ಒಳ್ಳೇದಲ್ಲಮ್ಮ. ಒಂದು ಸಾರಿ ಅಡ್ಡಿ ಮಾಡಿದಾಗಲೇ ನಮಗದು ಎಚ್ಚರಿಕೆ ಅಂದ್ಕೊಂಡು ಬುದ್ಧಿ ಕಲ್ತ್ಕೋಬೇಕು. ಅಂಥ ದುಸ್ಸಾಹಸ ನಾನು ಮಾಡೋದಿಲ್ಲಮ್ಮ. ನೀವು ಪ್ರಯತ್ನಿಸಿ ಕಳಂಕವನ್ನು ತರಬೇಡಿ ಅಮ್ಮ. ನಡೀತಾ ಇರೋದು ಒಳ್ಳೇದಲ್ಲ ಅಂದ್ರೆ ದೇವ್ರೇ ಅಡ್ಡಿ ಮಾಡ್ತಾರೆ ಅಂತ ನನ್ನ ಮಗಳು ಹೇಳ್ದ ಹಾಗೆ ನಡೀತು. ಮೂಗುತಿ ಸಿಗಬೇಕಾದವ್ರಿಗೆ ಸಿಕ್ಕಿದ್ರೇನೆ ಎಲ್ಲರಿಗೂ ಶ್ರೇಯಸ್ಕರವಮ್ಮ. ಪೂಜಾ ಫಲಿತಾಂಶ ಸಿಗದ ಹಾಗಾಯಿತು. ನಾನು ಇನ್ನು ಹೊರಡ್ತೀನಮ್ಮ. ಸಿದ್ಧಾಂತಿ ಅವರೇ ನಿಂತ್ಕೊಳ್ಳಿ. ಸಿದ್ಧಾಂತಿ ಅವರೇ, ಈ ಅಕ್ಷಯ ಇತ್ತೀಚೆಗೆ ಮಾಟ ಮಂತ್ರ ಏನೋ ಕಲಿತಾ ಇದ್ದಾಳೆ, ಅದಕ್ಕೆ ಹೀಗಾಗಿದ್ದು. ಹೌದೌದು, ಇವಳೇನೋ ಮ್ಯಾಜಿಕ್ನ ಕಲ್ತ್ಕೊಂಡು ನಮ್ಮ ಮುಂದೆ ಪ್ರಯೋಗ ಮಾಡಿದ್ದಾಳೆ. ಬೆಂಕಿ ಕೈ ಹಾಕೋದು, ಕುದೀತಿರೋ ಎಣ್ಣೆ ಕೈ ಹಾಕೋದು. ಈ ಅಕ್ಷಯಂಗೆ ಅವ್ರು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಇಂದ್ರಜಾಲ ಮಹೇಂದ್ರಜಾಲ ಟಕ್ಕುಟಮಾರ ಗಜಕರ್ಣ ಗೋಕರ್ಣ ವಿದ್ಯೆಯೆಲ್ಲ ನಿಮಗೆ ಗೊತ್ತಿರೋಷ್ಟು ಬೇರೆ ಯಾರಿಗೂ ಗೊತ್ತಿರಲ್ಲ. ತಗೊಳ್ಳಿ ಅಜ್ಜಿ. ಇರಮ್ಮ, ಬೆಂಕಿಯಿಂದ ಹೊರಗಡೆ ತೆಗ್ದಿದ್ಯಾ ಅಂದ್ರೆ ಅಗ್ನಿದೇವನ್ನ ನೀನ್ ಮೆಚ್ಚಿದ್ಯಾ ಅಂತ ಅರ್ಥ. ಮೂಗುತಿ ನಿನಗೆ ಸಿಗ್ಬೇಕು, ನೀನೇ ಅರ್ಹಳು.
ಹೌದಮ್ಮ, ಇದು ನಿನಗೆ ಸಿಗ್ಬೇಕು. ಇದು ನಿನಗೆ ಸಿಗೋದೇ ನ್ಯಾಯ. ಅವನಿ, ಇನ್ಯಾರು ಅಡ್ಡಿ ಮಾಡಿದ್ರು ತಲೆ ಕೆಡ್ಸ್ಕೋಬೇಡ. ಅಕ್ಷಯಾಗೆ ನಿನ್ ಕೈಯಾರೆ ಅಮ್ಮನವ್ರ ಮುಂದೆ ಮೂಗುತಿ ಹಾಕು. ನಡಿಯಮ್ಮ. ಏಯ್ ಅವನಿ ಅವನಿ ಅಮ್ಮ, ಅಜ್ಜಿಗಿಷ್ಟ ಇಲ್ದೇನೆ, ಅಜ್ಜಿ ಅನುಮತಿ ಇಲ್ದೇನೆ ಹೀಗೆ ಮಾಡೋದು ಕರೆಕ್ಟ್ ಅಲ್ಲ ಅಮ್ಮ. ನಿಮ್ಮಜ್ಜಿ ಅವ್ರ ಗೌರವನ ಕಾಪಾಡ್ಕೊಳ್ಳೋದಕ್ಕಾಗ್ಲಿಲ್ಲ. ನೀನ್ ಸುಮ್ನಿರು. ನನ್ನ ಸಹನೆ ಕೂಡ ಸತ್ತು ಹೋಗಿದೆ. ಅದಕ್ಕೆ ಇಂಥ ನಿರ್ಧಾರ ತಗೋತಾ ಇದ್ದೀನಿ. ನೀನು ಹೀಗೆ ದೌರ್ಜನ್ಯದಿಂದ ಅಧಿಕಾರನ ನಿನ್ ಕೈಗೆ ತಗೊಳ್ಳೋದು ಪದ್ಧತಿ ಅಲ್ಲ. ಇನ್ಯಾರು ಏನು ಮಾತಾಡಬೇಡಿ. ನಿಮ್ಮ ಮಗಳಿಗೆ ನಿಮ್ ಮುಂದೆ ಅವಮಾನ ಆಗ್ತಾ ಇದ್ರೆ ನೀವ್ ತಡೆದ್ರಾ? ನಿಮ್ ಮಗಳ ಮೇಲೆ ನೀವು ತೋರಿಸ್ಬೇಕಾಗಿರೋ ಪ್ರೀತಿನ ತೋರಿಸ್ತಾ ಇದ್ದೀರಾ? ಅಷ್ಟಕ್ಕೂ ನೀವು ನಿಮ್ ಮಗಳ ಹಾಗೆ ಹತ್ರ ಕರ್ಕೋತಾ ಇದ್ದೀರಾ? ಅದಕ್ಕೆ ನನ್ನ ಮಗಳನ್ನ ಅವಮಾನಗಳಿಂದ ಮುಕ್ತಿ ಪಡಿಸೋದಿಕ್ಕೆ ಅಮ್ಮನವ್ರ ಸಾಕ್ಷಿಯಾಗಿ ಈ ಮೂಗುತಿನ ಹಾಕ್ತಾ ಇದ್ದೀನಿ. ನಿಲ್ಸು. ಅಕ್ಷಯಾಗೆ ಮೂಗುತಿನ ಕೊಡದೆ ಇರೋದಕ್ಕೆ ಕಾರಣ ಏನು ಗೊತ್ತಾ? ಅಕ್ಷಯ ಶ್ರೀಕರ್ ಮಗಳಲ್ಲ, ಅದಕ್ಕೆ. ಅಕ್ಷಯನ ನಾನು ದೂರ ಇಡೋದಕ್ಕೆ ಕಾರಣ ಏನು ಅಂತ ಗೊತ್ತಾ? ಅವಳು ಶ್ರೀಕರ್ ಮಗಳಲ್ಲ, ಅದಕ್ಕೆ. ನಾನು ಬೈಯೋದಕ್ಕೆ, ಕೋಪ ಮಾಡ್ಕೊಳ್ಳೋದಕ್ಕೆ, ದ್ವೇಷಿಸೋದಕ್ಕೆ, ಅಸಹ್ಯ ಪಟ್ಕೊಳ್ಳೋದಕ್ಕೆ ಕಾರಣ ಏನು ಅಂದ್ರೆ ಅಕ್ಷಯ ನಮ್ಮ ಮೊಮ್ಮಗಳಲ್ಲ, ಅದಕ್ಕೆ. ನಮ್ಮ ರಕ್ತ ಸಂಬಂಧ ಅಲ್ಲ. ಅವಳು ನಿನ್ನ ಮಗಳು ಮಾತ್ರನೇ. ಅಕ್ಷಯ ನಿನಗೂ ಶ್ರೀಕರ್ಗೂ ಹುಟ್ಟಿರೋ ಮಗಳು ಅಲ್ಲವೇ ಅಲ್ಲ. ನಿನಗೂ ಸತ್ಯನ್ಗೂ ಮಧ್ಯ ಏನೋ ಸಂಬಂಧ ಇದೆ. ಅದಕ್ಕೆ ನೀನು ಅವನ ಜೊತೆಗೆ ತಿರುಗ್ತಿದ್ಯಾ. ನಿನ್ನ ಮಗಳನ್ನ ಅವನಿಗೆ ಹತ್ರ ಮಾಡ್ತಿದ್ಯಾ. ನನ್ನ ಮಗನಿಗೆ ಮೋಸ ಮಾಡ್ತಿದ್ಯಾ. ನಂಬಿಕೆ ದ್ರೋಹಿ. ಅಪವಿತ್ರಳಾಗಿರೋ ನೀನು ಪವಿತ್ರವಾದ ನನ್ನ ಮನೆಯಲ್ಲಿ ಓಡಾಡ್ತಿದ್ರೆ ಸಹಿಸ್ಕೊಳಕ್ಕಾಗ್ತಿಲ್ಲ. ವೇದವತಿ, ನನ್ನ ತಾಯಿ ಮೇಲೆ ಕೈ ಎತ್ತಿದ್ರೆ ಸರಿ ಇರಲ್ಲ. ನಿನ್ ಹೆಂಡತಿ ಬಗ್ಗೆ ನಿಮ್ಮಮ್ಮ ಬಾಯಿಗೆ ಬಂದಾಗ ಮಾತಾಡ್ತಿರ್ಬೇಕಾದ್ರೆ ಕೈ ಎತ್ತಬೇಕಾಗಿರೋದು ನೀನು. ನೀನ್ ನೋಡಿದ್ರೆ ನನ್ ತಡೀತಿದ್ಯಲ್ಲ. ಅತ್ತೆ ಹೇಳಿದ ಮಾತುಗಳು ಸುಳ್ಳೇನೂ ಅಲ್ಲ. ನಾವ್ ಯಾವತ್ತೋ ಕಂಡು ಹಿಡಿದಿದ್ದೀವಿ. ನನ್ನ ತಮ್ಮನ್ಗೆ ಇನ್ನೂ ಗೊತ್ತಿಲ್ಲ, ಹೇಳಿದ್ರು ನಂಬಲ್ಲ. ಹುಚ್ಚುಚ್ಚಾಗಿ ಮಾತಾಡಿದ್ರಿ ಅಂದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನೀನ್ ಈ ತರ ಎಲ್ಲ ಕಿರ್ಚಾಡಿದ ಮಾತ್ರಕ್ಕೆ ನಿಜ ಸುಳ್ಳಾಗಿ ಹೋಗುತ್ತಾ? ಅವನಿಗೂ ಸತ್ಯಂಗೂ ಸಂಬಂಧ ಇರೋದು ನಿಜ ನಿಜ ನಿಜ. ಇನ್ನೊಂದ್ ಸರ್ತಿ ಆ ಮಾತಂದೆ ಅಂದ್ರೆ ಸಾಯಿಸ್ಬಿಡ್ತೀನಿ ಕಡೆ ನಿನ್ನ. ನಾನ್ ಹೇಳ್ತೀನಿ, ಸಾಯಿಸ್ಬಿಡ್ತ್ಯಾ?